ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸೋಮವಾರ ಆಗಿರೋದ್ರಿಂದ ಮಸೊಪ್ಪು ಮಾಡೋಣ ಅಂದ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಂಡೆ. ನಿನ್ನೆ ನಾನ್ ವೆಜ್ ತಿನ್ನೋದ್ರಿಂದ ಸ್ವಲ್ಪ ಸೊಪ್ಪು ತಿನ್ನೋಣ ಅಂತ. ಮತ್ತು ಟಿಫನ್ಗೆ ರೊಟ್ಟಿ ಮಾಡೋಣ ಅಂತ ಅಕ್ಕಿ ಹಿಟ್ಟು, ರವೆ ಮತ್ತು ಕೊತ್ತಂಬರಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕಾಯಿ ಚೂರು ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡೆ. ರೊಟ್ಟಿ ಹಾಕೋಣ ಅಂತ ನಾನೇನು ಮಾಡ್ತೀನಿ, ರೊಟ್ಟಿ ನಾನು ಹಂಚ್ ಮೇಲೆ ಹಾಗೆ ಹಾಕ್ತೀನಿ, ಕೈಯಲ್ಲೇ ತಟ್ಬಿಟ್ಟು. ನಾನು ಇದು ಯೂಸ್ ಮಾಡಲ್ಲ, ಬಟ್ಟೆ ಮತ್ತು ಯಾವುದಾದ್ರೂ ಪೇಪರ್ ಇದು ಪ್ಲಾಸ್ಟಿಕ್ ಕವರಲ್ಲಿ ಯಾವುದ್ರಲ್ಲೂ ತಟ್ಟಲ್ಲ ನಾನು. ಅದೇ ಥರ ನಾನು ಕೈಯಲ್ಲೇ ತಟ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ತೆಳು ಬೇಕಾದರೂ ಅಷ್ಟು ನಾವು ತೆಳುಗೆ, ಎಷ್ಟು ಅಗಲ ಬೇಕಾದರೂ ಅಷ್ಟು ಅಗಲ ನಾವು ಹಾಕ್ಕೋಬೋದು. ಕೈ ಸುಡುತ್ತೆ ಅಂತೇನಿಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ನೀರು ಕೈನ ನೀರಲ್ಲಿ ಅದ್ಕೊಂಡು ವೆಟ್ ಮಾಡ್ಕೊತ ನಾವು ಹಾಕ್ಕೋಬೋದು. ಎಷ್ಟು ತೆಳು ಅಗಲ ಬೇಕಾದರೂ ಅಷ್ಟು ಬರುತ್ತೆ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ಈಸಿಯಾಗಿ ಎತ್ಬೋದು, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಮರಿದೆ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ಮತ್ತು ತಂಗ್ಳನ್ನ ಉಳಿದಿತ್ತು, ಆ ತಂಗ್ಳನ್ನಕ್ಕೆ ಏನು ಮಾಡೋದು ಅಂತ ಪುದೀನ ರೈಸ್ ಮಾಡಿದೆ. ಅದೇ ಏನಿಲ್ಲ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಮೂರೆ ಮತ್ತು ಹಸಿರು ಮೆಣಸಿನ್ಕಾಯಿ. ಮತ್ತು ರೊಟ್ಟಿಗೆ ಚಟ್ನಿ ಮಾಡಿದ್ರೆ ಪುದೀನ ರೈಸ್ಗೂ ಆಗುತ್ತೆ ಅಂತ ಚಟ್ನಿ ಮಾಡಿದೆ, ಕಾಯಿ ಚಟ್ನಿ. ನನ್ನ ಮಗನಿಗೆ ತಿನ್ನಿಸ್ಬಿಟ್ಟು ಅವನಿಗೆಲ್ಲ ಬಾಕ್ಸಿಗೆ ಪ್ಯಾಕ್ ಮಾಡಿ ಕ್ಯಾರಿಯರೆಲ್ಲ ಕಟ್ಬಿಟ್ಟು ಅವನದೆಲ್ಲ ಮಾಡುವಷ್ಟಿಗೆ ಸಾಕಾಗೋಯಿತು. ಅವ್ನು ಅವ್ನು ರೆಡಿ ಮಾಡೋಷ್ಟಿಗೆ ತಿನ್ನಿಸಿ ರೆಡಿ ಮಾಡೋಷ್ಟಿಗೆ ನನ್ನ ಮಗಳು ಎದ್ದುಬಿಟ್ಲು. ನಾನು ಬರ್ತೀನಿ ಅವ್ನು ಸ್ಕೂಲಿಗೆ ಬಿಡೋಕ್ಕೆ ಅಂದಳು. ಅವಳಿಗೂ ರೆಡಿ ಮಾಡ್ಕೊಂಡು ತಲೆ ಬಾಚ್ಕೊಂಡು ಕರ್ಕೊಂಡು ಹೋಗೋಷ್ಟಿಗೆ ಸಾಕಾಗೋಯಿತು. ಇವತ್ತು ಲೇಟ್ ಬೇರೆ ಆಗೋಯಿತು. ಕರೆಂಟ್ ಬೇರೆ ಇರಲಿಲ್ಲ. ಕರೆಂಟ್ ಬಂದಿದ್ದು ಲೇಟು. ಗೀಸರ್ ಸ್ವಿಚ್ ಆನ್ ಮಾಡಿದ್ದೆ, ಸ್ವಲ್ಪ ನೀರೆಲ್ಲ ಲೇಟ್ ಆಗೋಯಿತು. ಸ್ನಾನ ಮಾಡೋದೆಲ್ಲ ಸೋಮವಾರ ಆಗಿರೋದ್ರಿಂದ. ನೋಡಿದ್ರೆ ಟ್ರಾಫಿಕ್ ಬೇರೆ ಇವತ್ತು ತುಂಬಾ ರಶ್ ಇತ್ತು. ರೋಡು ಅಷ್ಟೇ ತುಂಬ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಇದು ಟ್ರಾಫಿಕ್ ಬೇರೆ ಜಾಸ್ತಿ ಆಗಿಬಿಟ್ಟಿತ್ತು. ಕೊನೆಗೆ ಬಂದ್ವಿ ಹೇಗೋ. ನನ್ನ ಮಗನ ಸ್ಕೂಲ್ ಬಂತು. ಇದೇ ನನ್ನ ಮಗನ ಸ್ಕೂಲು. ಬೇಗ ಹೋದ. ಸರಿ, ನನ್ನ ಮಕ್ಕಳದು ಹುಟ್ಟಿದ್ದು ಹಾಸ್ಪಿಟ್ಲು ಅಷ್ಟೇ, ನಮ್ಮ ಮಗನ ಸ್ಕೂಲ್ ಹತ್ರ ನೋಡಿ ಇದೆ, ಕಾಲಭೈರೇಶ್ವರ ಹಾಸ್ಪಿಟಲ್. ಇಲ್ಲೇ ಇಬ್ಬರು ಮಕ್ಕಳು ಹುಟ್ಟಿದ್ದು, ನಂಗೆ ಸಿಸೇರಿಯನ್ ಆಗಿದ್ದು. ಮತ್ತು ಇದು ನಮ್ಮ ಮನೆ ಹತ್ರನೇ ಬಿಗ್ ಬಾಸ್ ಈ ತನಿಷಾ ನಮ್ಮ ಮನೆ ಹತ್ರ ಭಾನುವಾರ ಆಗಿರೋದ್ರಿಂದ ಚೆನ್ನಾಗಿ ನಾನ್ ವೆಜ್ ತಿಂದು ಡೈಜೆಷನ್ನೇ ಆಗಿರಲಿಲ್ಲ. ಅದಕ್ಕೆ ಸ್ವಲ್ಪ ವಾಕ್ ಬಂದು ಡೈಜೆಷನ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಒಂದು ಸ್ವಲ್ಪ ಹಂಗೆ ಐಸ್ ಕ್ರೀಮ್ ತಿನ್ಕೊತಾ ಬಂದ್ವಿ. ನಮ್ಮ ಯಜಮಾನ್ರು, ನಮ್ಮ ಮಕ್ಕಳೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನು ನಿಧಾನಕ್ಕೆ ಬಂದೆ. ತುಂಬ ಫಾಸ್ಟಾಗಿ ನಡೆಯೋಕ್ಕಾಗ್ತಾಯಿಲ್ಲ, ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ನಮ್ಮ ಮನೆ ಹತ್ರ ಮರಗಳು ಜಾಸ್ತಿ, ತುಂಬ ದೊಡ್ಡ ಮರಗಳಿದೆ. ಮೊನ್ನೆ ರೀಸೆಂಟಾಗಿ ಮಳೆ ಬಂದಾಗ ಸಿಕ್ಕಾಪಟ್ಟೆ ಎಲ್ಲ ಎಷ್ಟೊಂದು ಮರಗಳು ಬಿದ್ದೋಗಿತ್ತು. ನನ್ನ ಮಗಳು ಅದೇ ಹೇಳ್ತಾ ಇದ್ದಾರೆ, ಎಷ್ಟೊಂದು ಮರ ಬಿದ್ದೋಗಿದೆ. ಈಗಲೂ ಸಹ ಮೊನ್ನೆನೂ ಒಂದು ಮರ ಬಿತ್ತು. ಏನು ತರಲೆ ಅಂದರೆ ತರಲೆ, ಸಿಕ್ಕಾಪಟ್ಟೆ ತರಲೆ ಮಾಡ್ತಾಯಿದ್ದಾರೆ ಇಬ್ಬರು. ಇವ್ರ ಜೊತೆ ಅದಕ್ಕೆ ನನಗೆ ಬರೋದಕ್ಕೆ ಬೇಜಾರು. ತುಂಬ ತರಲೆ ಮಾಡ್ತಾರೆ. ಡೈಜೆಷನ್ ಆಗಿಲ್ಲ ಅಂತ ಸ್ವಲ್ಪ ಬಂದ್ವಿ, ಆದರೆ ಸಿಕ್ಕಾಪಟ್ಟೆ ತರಲೆ ಅಂದರೆ ತರಲೆ. ಓಡಬಾರ್ದು, ಸೈಲೆಂಟಾಗಿ ಹೋಗಬೇಕು. ನಾನು ಇವತ್ತು ಲೈವ್ ಬಂದಿದ್ದೆ, ಬಟ್ ನಿಜವಾಗ್ಲೂ ಸೀರಿಯಸ್ಸಾಗಿ ಏನಾಗಿದೆ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಆಚೆ ನೆಟ್ವರ್ಕ್ ಸಿಗ್ತಾಯಿದೆ, ಮನೆ ಒಳಗಡೆ ನೆಟ್ವರ್ಕೇ ಸಿಗ್ತಾಯಿಲ್ಲ. ಲೈವ್ ಮಾಡೋದಕ್ಕೆ ಆಗಲಿಲ್ಲ. ಬಿದ್ದ ಸರಿ, ಆಯಿತು ನೋಡಿ ಇವಾಗ. ಅದರಿಂದ ಲೈವ್ ಮಾಡೋದಕ್ಕೆ ಆಗ್ತಾಯಿಲ್ಲ. ನೋಡೋಣ, ಇದು ಇನ್ನೊಂದು 3 to 4 ಡೇಸಲ್ಲಿ ಕರೆನ್ಸಿ ಖಾಲಿ ಆಗುತ್ತೆ. ಪೋರ್ಟ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಪೋರ್ಟ್ ಮಾಡಿಸ್ಕೊಂಡ್ಮೇಲೆ ಯಾವ ಸಿಮ್ ಚೆನ್ನಾಗಿ ನೆಟ್ವರ್ಕ್ ಸಿಗುತ್ತೋ ಆ ಸಿಮ್ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಇವತ್ತು ನಾಳೆ ಮತ್ತೆ ಮಾಡ್ತೀನಿ, ವ್ಲಾಗ್ ಮಾಡ್ತೀನಿ. ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ, ಬೆಳಗ್ಗೆ ಹೊತ್ತು ಯಾವಾಗಾದರೂ ಬೆಳಗ್ಗೆ ಇಲ್ಲಾಂದರೆ ಮಧ್ಯಾಹ್ನ ಸ್ವಲ್ಪ ಟೈಮ್ ನೋಡಿಕೊಂಡು ಲೈವ್ ಬರೋಣ ಅಂತ ಇದ್ದೀನಿ. ಈ ಸಂಜೆ ಹೊತ್ತು ಅಂತಂದರೆ ಸಿಕ್ಕಾಪಟ್ಟೆ ನೆಟ್ವರ್ಕ್ ಇಶ್ಯೂ ಇದೆ, ಆಗ್ತಾನೇ ಇಲ್ಲ. ಬೆಳಗ್ಗೆ ಹೊತ್ತು ಪರವಾಗಿಲ್ಲ ನೆಟ್ವರ್ಕ್ ಸಿಗುತ್ತೆ. ಅದರಿಂದ ಬೆಳಗ್ಗೆ ಹೊತ್ತು ಮಾಡೋಣ ಅಂತ ಇದ್ದೀನಿ. ತುಂಬ ಕೂಲಾಗಿದೆ ನಮ್ಮ ಮನೆ ಹತ್ರ. ತುಂಬ ಮರಗಳು ಜಾಸ್ತಿ ಇರೋದ್ರಿಂದ ಕೂಲಾಗಿರುತ್ತೆ, ಸೆಕೆ ಆಗೋಲ್ಲ. ಚಳಿನೇ ಇರುತ್ತೆ, ಚಿಲ್ಲಾಗಿರುತ್ತೆ. ಚಳಿಗಾಲದಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಬೇಸಿಗೆಯಲ್ಲಿ ತಂಪಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಕೂಲಾಗಿ. ಮರ ಬಿದ್ದೋಗಿದೆಯಾ? ಹೌದಾ? ಏನು ಹೇಳ್ದೆ ಅದಕ್ಕೆ? ಹೌದಾ? ಸರಿ, ಇಲ್ಲಿ ಎಲ್ರಿಗೂ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್ ಅಂತ. ನೀನು ಓಡಬಾರ್ದು. ನಿಧಾನಕ್ಕೂ ಬೇಡ, ಜೋರಾಗೂ ಬೇಡ, ನಡ್ಕೊಂಡು ಹೋಗಬೇಕು.
ಇದು ವಾಕಿಂಗು, ರನ್ನಿಂಗ್ ಅಲ್ಲ, ನೈಟ್ ವಾಕ್. ಖುಷಿ ಝಾಂಬಿ ಬಂತು, ಬಾ ಬಾಯ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟು ತರಲೆ ಇದ್ದಾಳೆ ಇವಳು, ಸೈಲೆಂಟಾಗೆ ಇರಲ್ಲ ಇವಳು. ಎಲ್ಲಿ ಹೋಗ್ತಾ ಇದೆಯಾ, ವಾಪಸ್ ಬೇಡ, ಬಾಯಲ್ಲಿ ಹೋಗೋಣ ನಾವು ಮನೆಗೆ, ಟೈಮ್ ಆಗ. ಫ್ರೆಂಡ್ಸ್, ನಮ್ಮ ಮನೆ ಬಂತು. ಸೊ ಮತ್ತೆ ಸಿಗುವ ನಾಳೆ. ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡ್ರೀಮ್. ತುಂಬ ಥ್ಯಾಂಕ್ಸ್ ವಿಡಿಯೋ ಫುಲ್ ನೋಡಿದ್ದಕ್ಕೆ. ಎಲ್ಲೂ ನಿಮಗೆ ಬೋರ್ ಮಾಡಲಿಲ್ಲ ಅಂತ ಅಂದ್ಕೊತೀನಿ. ಈಗ ನನ್ನ ಚಾನಲ್ ನೋಡ್ತಾಯಿರಿ, ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.